ಕಾಂಗ್ರೆಸ್ನಲ್ಲಿ ಸಂಪುಟ ವಿಸ್ತರಣೆ ಒತ್ತಡ ವಿಚಾರ ಮಂತ್ರಿಗಿರಿಗಾಗಿ 25 ಶಾಸಕರು ಹೈಕಮಾಂಡ್ಗೆ ಪತ್ರ. ಈ ಪತ್ರ ಬರೆಯೋದ್ರಲ್ಲಿ ತಪ್ಪೇನಿದೆ? ಎಲ್ಲರಿಗೂ ಕೂಡ ಮಂತ್ರಿ ಆಗೋ ಆಸೆ ಇರುತ್ತೆ ಅಂತ ಕನಕಗಿರಿಯಲ್ಲಿ ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ನಮ್ಮ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ಎಲ್ಲರೂ ಕೂಡ ಪ್ರಯತ್ನ ಮಾಡ್ತಾರೆ, ಹೈಕಮಾಂಡ್ ನಿರ್ಧರಿಸುತ್ತೆ ಅಂತ ಕೊಪ್ಪಳದ ಕನಕಗಿರಿಯಲ್ಲಿ ಸಚಿವ ಶಿವರಾಜ್ ತಂಗಡಗಿ ಕೊಟ್ಟಂತ ಹೇಳಿಕೆ ಇದು. ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಆಗಬೇಕು ಅಂತ ಒತ್ತಾಯ ಇದೆ. ಹೀಗಾಗಿ ಆ ಒತ್ತಾಯಕ್ಕೆ ಸಂಬಂಧಪಟ್ಟಂತೆ 25 ಜನ ಶಾಸಕರು ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ. ಈ ಪತ್ರ ಬರೆದಿರೋದ್ರಲ್ಲಿ ತಪ್ಪೇನಿದೆ? ಶಾಸಕರಾದವರಿಗೆ ಮಂತ್ರಿ ಆಗಬೇಕು ಅನ್ನೋ ಆಸೆ ಇರುತ್ತೆ ಅಂತ ಸಚಿವ ಶಿವರಾಜ್ ತಂಗಡಗಿ ಮಾತನಾಡಿದ್ದಾರೆ. ಈ ಬಗ್ಗೆ ನಮ್ಮ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅಂತ ಮಾತನಾಡಿದ್ದಾರೆ ತಂಗಡಗಿ. ಜಿಲ್ಲಾ ಉಸ್ತುವಾರಿ ಬೇಕೇನೈತಿ, ತಪ್ಪೇನೈತಿ, ಎಲ್ಲರೂ ಆಗ್ಬೋದು, ಎಲ್ಲರಿಗೆ ಕೇಳಕ್ ಆಗ್ತೈತಿ. ಎಲ್ಲರೂ ಆಲ್ ಆರ್ ಈಕ್ವಲ್, ಎಲ್ಲರೂ ಜನರಿಂದ ಗೆದ್ದೀವಿ, ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಸರ್, ನಿಮ್ಮ ಜಿಲ್ಲೆಗೆ ಇಬ್ಬರು ಫಾಲೋ ಮಾಡ್ತಾರೆ, ರಾಯರೆಡ್ಡಿ ರಾಯರೆಡ್ಡಿ ಅವರು ಹಿರಿಯರ್ ಅದಾರ, ರಾಘವೇಂದ್ರ ಇಟ್ನಾಳ್ ಅವರು 3 ಸತಿ ಗೆದ್ದಾರ. ಎಲ್ಲರೂ ಪ್ರಯತ್ನ ಮಾಡೋದು, ಪಕ್ಷ ನಿರ್ಧಾರ ಮಾಡೋದು. ಆಮೇಲೆ ತೃಪ್ತಿ ತಂದಿಲ್ಲ ಅಂತಾರೆ ಅವ್ರಿಗೆ. ನಮ್ಮ ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರರು ನಮ್ಮ ಹಿರಿಯರವರು, ಅವ್ರ ಬಗ್ಗೆ ಕಾಮೆಂಟ್ ಮಾಡಂಗಿಲ್ಲ ನಾನು. ನನ್ನ ನಾಯಕರವರು ರಾಘವೇಂದ್ರ ಹೇಳಿದ್ದನ್ನ ರಾಘವೇಂದ್ರ ಇಟ್ನಾಳ್ ಅವ್ರಿಗೆ ಬ್ಯಾಟ್ ಬಿಸಾಕೈತಾರೆ ಅಂದ್ರೆ ಇವ್ರು ಕೊಡ್ಬೇಕು ಹಂಗಂತಂದ್ರೆ ಸಂತೋಷ. ನಾನು ರಾಘವೇಂದ್ರ ಇಟ್ನಾಳ್, ರಾಯರೆಡ್ಡಿ ಸಾಹೇಬ್ರು ನಾವು ಒಂದದೀವಿ, ನಾವೆಲ್ಲರೂ ಒಂದದೀವಿ, ಬಹಳ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಸಹಜ. ಎಮ್ ಎಲ್ ಆದ್ಮೇಲೆ ಮಂತ್ರಿ ಆಗ್ಬೇಕನ್ನೋದು ಎಲ್ಲರೂ ಸಹಜ ಪ್ರಕ್ರಿಯೆ, ಕೇಳೋದು ತಪ್ಪಲ್ಲ. ಆದ್ರೆ ನಮ್ಮವರೇ, ನಮ್ಮ ಪಾರ್ಟಿಯವರು ಅದ್ರಿಗೆ ಜಿಲ್ಲಾ ಉಸ್ತುವಾರಿ ಬೇಕೇನೈತಿ, ತಪ್ಪೇನೈತಿ, ಎಲ್ಲರೂ ಆಗ್ಬೋದು, ಎಲ್ಲರಿಗೆ ಕೇಳಕ್ ಆಗ್ತೈತಿ.